ಪ್ರಿಯಃಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರ್ವಿನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚರಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣ ಗುಣೈಕೈಃ ನಿರ್ದೋಷಮಪ್ಯತಮಮಪ್ಯಶೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷಮಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೆ ಶ್ರಿಯಃಪತಿಂ ಹೇಳಿದರು. ನ ದುಃಖಾನುಭವ ಕ್ವಾಪಿ ಮಿಥ್ಯಾನುಭವ ತಾಂ ವ್ರಜೇತ್. ದುಃಖಾನುಭವ ಇಷ್ಟವನು ದುಃಖ ಇತ್ತು ಈಗ ಹೋಯ್ದೆ ಅಂತ ಬಂದಿದೆ ಹೊರತು ದುಃಖ ಇದ್ದಿದ್ದೇ ಸುಳ್ಳು ಅಂತ ಯಾರೂ ಹೇಳಿಲ್ಲ. ಗೊತ್ತಾಯ್ತಾ? ದುಃಖ ಈಗಿಲ್ಲ ಬಂದಿಜ ಆಗಿತ್ತು. ಸತ್ಯ ಆಗಲಿಕ್ಕೆ ಯಾವಾಗ ಏನಾಗಬೇಕದು? ಸತ್ಯ ಆಗಬೇಕು. ಯಾವ ಕಾಲಕ್ಕೆ ಇತ್ತು ಅಂತ ಹೇಳ್ತೀವೋ ಆ ಕಾಲಕ್ಕೆ ಇರಬೇಕು. ಆವ ಕಾಲಕ್ಕಿಲ್ಲದೆ ಹೋದರೆ ಸುಳ್ಳೋದು. ನಾವು ಏನು ಶುಕ್ತಿ ರಹಿತ ನೋಡ್ತೀವಿ, ಶುಕ್ತಿನ ರಹಿತ ಅಂತ ತಿಳ್ಕೊಂಡ ಕಾಲಕ್ಕೆ ರಹಿತ ಅಲ್ಲ ಅದು. ಗೊತ್ತಾಯ್ತಾ? ಆ್ಯಕ್ಚುಲಿ ಶುಕ್ತಿ ಇತ್ತದು, ಇವನು ಹೋಗೋದಕ್ಕೆ ಯಾರೋ ರಹಿತ ಇಟ್ಟುಬಿಟ್ಟಿದ್ದಲ್ಲಿ. ಗೊತ್ತಾಯ್ತಾ? ಅದು ಬೇರೆ. ಅಥವಾ ರಹಿತ ತೆಗೆದುಬಿಟ್ಟಿದ್ದ, ಅದು ಬೇರೆ. ಶುಕ್ತಿ ಆ ಕಾಲಕ್ಕಿತ್ತು, ಇವನು ಹೋದ ಕಾಲಕ್ಕಿಲ್ಲ ಅಷ್ಟೇ. ಬ್ಯಾಂಕ್ನಲ್ಲಿ ದುಡ್ಡು ಇತ್ತು, ಯಾರೋ ತೊಗೊಂಡೋದ್ರು ಅಂತ ಆ ಥರ ಆಯಿತು. ಅಕೌಂಟೇ ಇಲ್ಲ, ದುಡ್ಡಿರೋ ಚಾನ್ಸೇ ಇಲ್ಲ ಅವನಿಗೆ. ಅಕೌಂಟ್ ಇತ್ತು, ದುಡ್ಡು ಇತ್ತು, ಈಗಿಲ್ಲ. ದುಡ್ಡಿದ್ದು ಸುಳ್ಳು ಹೇಳಿಲ್ಲ ಅವನು. ಅರ್ಥ ಆಯ್ತಾ? ಇಲ್ಲದವ್ರು ಸುಳ್ಳು ಹೇಳಿದ್ದ, ಮೋಸ ಮಾಡಿದ್ದಾನೆ ಅಂತ ಅರ್ಥ. ಆ ಅರ್ಥದಲ್ಲಿ ಸರಿಯಾಗಿ ಯೋಚನೆ ಮಾಡಬೇಕು. ನ ದುಃಖಾನುಭವ ಪಾಪಿ, ದುಃಖ ಅನಿತ್ಯ ಅಂತ ಪ್ರೂವ್ ಆಯ್ತು ಇದರಿಂದ. ಈಗ ದುಃಖ ಇಲ್ಲ, ದುಃಖ ಇತ್ತು, ಈಗ ದುಃಖ ಇಲ್ಲ ಅನ್ನೇನರ್ಥ? ದುಃಖ ಅನಿತ್ಯ ಆಯ್ತು ಹೊರತು ಸುಳ್ಳು ಅಂತ ಆಗಲಿಲ್ಲ. ದುಃಖ ಇರಲಿಲ್ಲ, ಈಗಲೂ ಇಲ್ಲ, ಅಪ್ಪ ಮತ್ತೆ ಹೇಳಿದ್ದು ಸುಳ್ಳು ಅಂತ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅನಿತ್ಯಕ್ಕೂ ಅದೇ ಆಗಿರೋದು. ಅವ್ರು ಎಲ್ಲೆಲ್ಲೇ ಅವ್ರು ಸುಳ್ಳು ಅಂತ ಕರೀತಾರೋ ಅನಿತ್ಯ ಅದು ಸಬ್ಸ್ಟ್ಯೂಟ್ ಮಾಡಿಬಿಟ್ರೆ ಅವ್ರು ಮತ್ತೆ ಏನಾಗುತ್ತೆ, ದ್ವೈತ ಮತ್ತೆ ಆಗಿಬಿಡುತ್ತೆ. ಗೊತ್ತಾಯ್ತಾ? ಇಷ್ಟೇ ವ್ಯತ್ಯಾಸ ಇರೋದು. ಉಳಿದೆಲ್ಲ ಡೀಟೇಲ್ಸ್ ಬೇರೆ. ಬಟ್ ಮೇನ್ ಬೇಸಿಕ್ ಡಿಫ್ರೆನ್ಸ್ ಇರೋದು ಎಲ್ಲಿ ಅಂತ ಕೇಳಿದರೆ, ಅನಿತ್ಯ ಅಂತ ಹೇಳೋ ಜಾಗದಲ್ಲೆಲ್ಲ ಸುಳ್ಳು ಅಂತ ಕರೀತಾರೆ. ಅವ್ರ ಪ್ರಕಾರ ನಿತ್ಯದ ಡೆಫಿನೇಷನ್ ಏನು ಗೊತ್ತಾ? ಯಾವಾಗಲೂ ಇರಬೇಕು ಅಂತೇಳಿ. ಸತ್ಯದ ಡೆಫಿನೇಷನ್ ಅದು ಅಲ್ಲ. ಸತ್ಯ ಡೆಫಿನೇಷನ್ ಅಲ್ಲ ಅದು, ನಿತ್ಯದ ಡೆಫಿನೇಷನ್. ಗೊತ್ತಾಯ್ತಾ? ಆದ್ದರಿಂದ ಬ್ರಹ್ಮ ಸತ್ಯಂ, ಯಾಕೆಲ್ಲ ಕಾಲಕ್ಕೆ ಇದ್ದಾರೆ. ಜಗತ್ತು ಯಾವ ಕಾಲಕ್ಕೆ ಇರೋದಿಲ್ಲ, ಯಾಕೆ ಭ್ರಮೆಯಲ್ಲಿ ಹೋಗಿಬಿಡುತ್ತೆ ಅಂತೇಳಿ. ಅದು ಅನಿತ್ಯ ಅಂತ ಹೇಳಬೇಕಾಗ ಇದು ಭ್ರಮೆ ಅಂತ ಕರೆದುಬಿಟ್ರು, ಸುಳ್ಳೋದು. ಪ್ರಳಯ ಕಾಲದಲ್ಲಿ ಜಗತ್ತಿಲ್ಲ ಅಂದ ಮಾತ್ರಕ್ಕೆ ಮೊದಲು ಇದ್ದಿದ್ದಲ್ಲ. ಈಗ ಹಾಲಿಲ್ಲ, ಮೊಸರಾಗಿಬಿಟ್ಟಿದೆ ಅಷ್ಟೇ ಹೊರತು ಹಾಲಾಗಿದ್ದಕ್ಕೆ ಮೊಸರಾಗಿದ್ದದು. ಹಾಲು ಸುಳ್ಳು ಅಂತ ಆಗ್ಬಿಟ್ರೆ ಏನಾಗುತ್ತದು? ಮೊಸರು ಸುಳ್ಳು ಅಂತ ಆಗುತ್ತೆ ಅಷ್ಟೆ. ತಪ್ಪದು. ನಹಿ ಬಾಧ ಕ್ವಚಿತ್ ದೃಷ್ಟೋ ದುಃಖಾದ್ಯನುಭವಸ್ಯತೂ. ಇಲ್ಲ ಈಗ ಎಲ್ಲಿದೆ ನೋಡಿ ದುಃಖ ಅಂತ ಕೇಳಿದರೆ, ಬಾಧ ಬಂತಲ್ಲ ಅಂತ. ಇದು ಬಾಧ ಅಂತ ಕರೆಯೋದಿಲ್ಲ. ಬಾಧ ಅಂದರೆ ಯಾವುದೋ ಯಾವ ಕಾಲಕ್ಕೆ ಎಲ್ಲಿ ಏನು ತಿಳ್ಕೊಂಡಿರ್ತಾನೋ ಆ ಕಾಲಕ್ಕೆ ಅದು ಅಲ್ಲಿ ಇರಬಾರ್ದಾಗ, ಆಮೇಲೆ ಇರಬಾರ್ದು, ಆ ಕಾಲಕ್ಕೆ ಕರಿರಬಾರ್ದು. ಎಲ್ಲಿ ಬಾಧ ಬಂದಿದೆ ಈಗ ದುಃಖ ಇಲ್ಲ ಅಂಬೋದು, ಆಗ ದುಃಖ ಇತ್ತು ಅಂಬೋದಕ್ಕೆ ಬಾಧ ಅಲ್ಲ. ಅರ್ಥ ಆಯ್ತಾ ಈಗ? ಇನ್ಫ್ಯಾಕ್ಟ್ ಅದು ಪ್ರೂಫ್, ಅದು ಗೊತ್ತಾಯ್ತಾ ಈಗ ದುಃಖ ಇಲ್ಲ ಅನ್ನೋ ಮಾತು ಆಗ ದುಃಖ ಇತ್ತು ಅಂಬೋದಕ್ಕೆ ಸಾಧಕ ಆಯಿತು, ಬಾಧಕ ಆಗಲಿಲ್ಲ, ಸಾಧಕ ಆಯಿತು. ಇವರೇನು ತಿಳ್ಕೊಂಡು ಬಾಧಕ ಅಂತ ಹೇಳಿಬಿಟ್ಟು ಇವೆಲ್ಲ ಜನ ಒಪ್ಕೊಂಡ್ಬಿಟ್ರು. ಇದು ಆಶ್ಚರ್ಯ. ಏನು ಗೊತ್ತಾಗಲಿಲ್ಲ ಅವರಿಗೆ? ಅನಿತ್ಯಕ್ಕೂ ನಿತ್ಯಕ್ಕೂ ಭ್ರಮೆಗೂ ವ್ಯತ್ಯಾಸ ಗೊತ್ತಾಗದೆ ಹೋಗಿದ್ದೆ ಸಮಸ್ಯೆ ಆಗಿದೆ. ನ ದುಃಖಾನುಭವ ಕ್ವಾಪಿ ಮಿಥ್ಯಾನುಭವ ತಾಮ್ರದೇ ನಹಿ ಬಾಧ ಕ್ವಚಿತ್ ದೃಷ್ಟೋ ದುಃಖಾದ್ಯನುಭವಸ್ಯತು. ಅದಕ್ಕೆ ಆಚಾರ್ಯ ಬರೀತಾರೆ, ಮುಕ್ತಿಗೆ ಹೋದ ಮೇಲೂ ಕೂಡ ಬಾಧ ಬಂದಿಲ್ಲ ಅವನಿಗೆ. ಬಂದಿಲ್ಲ. ಆಚಾರ್ಯ ಒಳ್ಳೆ ವಾಕ್ಯ ಕೊಟ್ಬಿಡ್ತಾರೆ. ಆ ಜನ್ಮ ಮರಣಂ ಸ್ಮೃತ್ವ ಮುಕ್ತಾಹ ಹರ್ಷಮವಾಪ್ನುಯು. ಮುಕ್ತ ನೆನೆಸ್ಕೊತಾನಂತೆ, ಸಂಸಾರದಲ್ಲಿ ಹೇಗಿದ್ದೆ ನಾನು, ಎಷ್ಟು ಕಷ್ಟಪಡ್ತಾ ಇದ್ದೆ, ಸದ್ಯ ಏನೂ ಇಲ್ಲ. ಜ್ಞಾನ ಬರದೆ ಹೋದ್ರೆ ಏನಲ್ಲ ಅವನೀಗ, ವ್ಯಕ್ತಿ ಬೇರೆ ಆಗಿಬಿಡ್ತೀವಿ, ಇವರವನು ಬೇರೆ ಆಗಿಬಿಡ್ತಾರೆ ಅಷ್ಟೇ. ಅರ್ಥ ಆಯ್ತಾ ಈಗ? ಯಾರಿಗೆ ಕ್ಯಾನ್ಸರ್ ಇತ್ತೋ ಅವನಿಗೆ ವಾಸಿ ಆಗಬೇಕು, ಯಾವನಿಗೆ ಹಸಿವಿತ್ತೋ ಅವನಿಗೆ ಮೊದಲು ಹಸಿವಿದ್ದ ಜ್ಞಾಪಕ ಆದರೆ ಈಗ ತೃಪ್ತಿ ಆಗೋದು ಅವನಿಗೆ. ಅರ್ಥ ಆಯ್ತಾ? ಅದಿಲ್ಲದವ್ರು ಆಗೋದಿಲ್ಲ. ಆದ್ದರಿಂದ ರೋಗ ಇದ್ದಿದ್ದು ಹೋಗೋದು ಆ ರೋಗಿಗೆ ಅನುಭವಕ್ಕೆ ಬರಬೇಕದು. ಮೊದಲಿತ್ತು, ಈಗ ಹೋಗಿದೆ. ಅದು ಇಲ್ಲಿ ಹೋದರೆ ಹೋಗೋದೊಬ್ಬರಿಗೆ ಬರೋದೊಬ್ಬರಿಗೆ ಇರೋದೊಬ್ಬರಿಗೆ. ಯಾರು ಔಷಧಿ ಅಂತ ಯಾರು ಕರೀತಾರೆ ಅದನ್ನು? ದೇಹ ಮುಕ್ತರಿಗೂ ಕೂಡ ಏನಿದೆ, ಬಾಧ ಬಂದಿಲ್ಲ. ಸಂಸಾರಾವಸ್ಥೆಯಲ್ಲಿದ್ದಾಗ ನನಗೆ ಈ ಸಮಸ್ಯೆ ಇತ್ತು,
ಅದು ಈಗಿಲ್ಲ. ದೇರ್ಫೋರ್ ಅದು ಸುಳ್ಳಾಗಲೇ ಇಲ್ಲ. ಅವರು ಆ ಕಾಲದಲ್ಲೂ ವಾದ ಬರೋದಿಲ್ಲ. ಇವತ್ತು ನಾಶ ಅಂತ ಆಗುತ್ತೆ ಅಂದರೆ ಏನರ್ಥ? ಸ್ಪೆಕ್ಸ್ ತೆಗಿತೀವಿ ಅಂತ ಅರ್ಥ. ವೃತ್ತಿಜ್ಞಾನ ಸ್ಪೆಕ್ಸ್ ಹಾಕೊಂಡು ನೋಡ್ತಿದ್ದೆ, ಸ್ಪೆಕ್ಸ್ ತೆಗೆದೆ. ಈಗ ಸ್ಪೆಕ್ಸ್ ನಾಶ ಆಯಿತು. ಯಾಕೆ? ಒಳಗಿನ ಕಡೆ ಕಾಣಿಸ್ತಾ ಇದೆ. ಒಳಗಿನ ಕಡೆ ಕಾಣಿಸ್ತಾ ಇದೆ ಅಷ್ಟೇ ಹೊರತು ವೃತ್ತಿಜ್ಞಾನ ನಾಶ ಆಗುತ್ತೆ ಅಂದರೆ ಜ್ಞಾನ ನಾಶ ಅಲ್ಲೇ ಪ್ರಶ್ನೆ ಮಾಡಿದ್ದಾಕೆ. ಅಲ್ಲಿ ಜ್ಞಾನ ಇರೋದಂತ ಅಸಂಜ್ಞಾಮ್ ಅಂತ ಹೇಳಿದ ತಕ್ಷಣ ಅದ್ಯಾಕೆ ಸಾಧ್ಯ ಅಂತ ಕೇಳಿಲ್ಲ. ತಕ್ಷಣ ನಾನು ಹಾಗೆ ಹೇಳಲೇ ಇಲ್ಲ. ನಾನು ಬಾಹ್ಯ ಜ್ಞಾನ ನಾಶವಾಗುತ್ತೆ ಹೊರತು ಈ ಜ್ಞಾನ ನಾಶ ಆಗೋದಿಲ್ಲ. ಈಗ ಸ್ಪೆಕ್ಸ್ ಹಾಕೊಂಡು ನೋಡ್ತಿದ್ದ ಹಾಗೆ ನೋಡ್ತಾನೆ ಅಷ್ಟೇ. ಜ್ಞಾನ ನೋಡೋದು ಯಾವುದು ವ್ಯತ್ಯಾಸ ಆಗಲಿಲ್ಲ. ಸ್ಪೆಕ್ಸ್ ಬಿಟ್ಟ ಅಷ್ಟೇ. ವೃತ್ತಿಜ್ಞಾನ ಸ್ಪೆಕ್ಸ್ ಇದ್ದಾಗೆ ಹೊರತು ಅದು ಬಾಧಜ್ಞಾನ ಅಲ್ಲ. ವೃತ್ತಿಜ್ಞಾನ ಹೋಗೋದ್ರೆ ಬಾಧಜ್ಞಾನ ಅಂತ ಅರ್ಥ ಅಲ್ಲ. ಅದಕ್ಕೆ ನಚ ಬಾಧ ವಿಶೇಷೋಸ್ತಿ ಯದಿ ದುಃಖಾನುಭೂತಿಶ್ಚ ಭ್ರಾಂತಿರಿತ್ಯವಸೀಯತೆ ಅದುಃಖಿತ ಶ್ರುತಿಃಕೇನ ನ ಭ್ರಾಂತಿರಿತಿ ಗಮ್ಯತೆ. ಮತ್ತೆ ಪ್ರಶ್ನೆ ಮಾಡ್ತಾರೆ. ಯದಿ ದುಃಖಾನುಭೂತಿಶ್ಚ ಭ್ರಾಂತಿರಿತ್ಯ, ನೋಡಿ, ಆ ದುಃಖ ಇದ್ದಿದ್ದೇ ಅನುಭವ ಭ್ರಾಂತಿ ಅಂತಷ್ಟ ಕಥೆ ಮುಗೀತು. ಅನುಭವ ಭ್ರಾಂತಿ ಆಗಿಬಿಟ್ರೆ ಟೆಸ್ಟೇ ಇಲ್ಲ ಯಾವುದಕ್ಕೂ. ಬೇಸಿಕ್ಕೇ ಅದು, ಗೊತ್ತಾಯ್ತಾ? ಅದು ಭ್ರಾಂತಿ ಅಂತ ಹೇಳೋದು. ಅದು ಅದುಃಖಿತ ಶ್ರುತಿಃಕೇನ ನ ಭ್ರಾಂತಿ ರೀತಿ ಗಮ್ಯತೆ. ಹಾಗೆ ದುಃಖ ಇಲ್ಲ ಅಂತ ಹೇಳೋ ಶ್ರುತಿಗಳು ಹೇಳ್ತೀಯಲ್ಲ, ಅದು ಭ್ರಾಂತಿನೇ ಅಂತ ತಿಳ್ಕೊ. ಸಾಕ್ಷಿ ಪ್ರತ್ಯಕ್ಷನ ನೀನು ಒಪ್ಪೋದಾದರೆ ಶ್ರುತಿನ ಒಪ್ಪಬೇಕು. ಆಚಾರ್ಯ ಎಷ್ಟೋ ಸರಿ ಹೇಳಿದೆ, ಶ್ರುತಿ ಎಂಬ ಸಾಕ್ಷಿ ಪ್ರತ್ಯಕ್ಷ ಇದ್ದಷ್ಟೇ ಸತ್ಯ ಅಂತ ಹೇಳಿದ. ಅಷ್ಟು ಪ್ರಮಾಣ. ಒಪ್ಪದೆ ಹೋದರೆ ಇದನ್ನು ಒಪ್ಪಬೇಡ ಅಷ್ಟೇ. ಶ್ರುತಿ ಅನುಭವ ಒಪ್ಪ, ಶ್ರುತಿನೂ ಒಪ್ಪಬೇಡ. ನೀವು ಒಪ್ಪದೆ ಹೋದರೆ ಪ್ರಮಾಣನೂ ಇಲ್ಲ. ಆಗಿದೆ ಎರಡು ಪ್ರಮಾಣನೂ ಇಲ್ಲ. ಬಾಧಕ ಇದು ಏನಿದು ತರ್ಕ, ಆರೋಪ ಮಾಡ್ತಾರೆ. ಅದುಃಖಿತ ಶ್ರುತಿಃಕೇನ ನ ಭ್ರಾಂತಿ ರೀತಿ ಗಮ್ಯತೆ. ಮುಕ್ತನಾದ ಮೇಲೆ ದುಃಖ ಇರೋದಿಲ್ಲ ಅನ್ನೋ ಮಾತು ಹೇಳೋದಾದರೆ ಅದಕ್ಕೇನು ಪ್ರಮಾಣ? ಶ್ರುತಿ ಪ್ರಮಾಣ. ಶ್ರುತಿ ಪ್ರಮಾಣಗಳಿಗೆ ಅನುಭವಕ್ಕೆ ಎರಡು ಕಂಪೇರ್ ಮಾಡಿದರೆ ಯಾವುದು ಇನ್ನೂ ಸುಪೀರಿಯರ್ ನಮಗೆ? ಅನುಭವ ಸುಪೀರಿಯರ್. ಯಾಕಂದ್ರೆ ನಮ್ಮದೇ ಆಗಿದೆ ಅನುಭವ. ಆದ್ದರಿಂದ ಅದನ್ನು ಬಿಟ್ಬಿಡಾಗಿದೆ. ಶ್ರುತಿ ಸ್ವರೂಪಮರ್ಥಶ್ಚ ಮಾನೇನೈವಾಭಸೀಯತೆ. ಶ್ರುತಿ ಸ್ವರೂಪವಾಗಲಿ ಅದರ ಅರ್ಥವಾಗಲಿ ಪ್ರಮಾಣದಿಂದ ಗೊತ್ತಾಗಬೇಕು ಹೊರತು ಬೇರೆ ಅಲ್ಲ. ತಚ್ಚೇನ್ಮಾನಂ, ಪ್ರಮಾಣವಾಗಿದ್ದಕ್ಕೆ ಅಷ್ಟಲ್ಲಿ ಯೋಚನೆ ಮಾಡ್ತಿರೋದು. ತಚ್ಚೇನ್ಮಾನಂ ಗೃಹೀತಂತೆ ಕಿಂ ದುಃಖಾನುಭವೇ ಭ್ರಮಃ. ನೀನು ಶ್ರುತಿ ಹಾಗಿದ್ದರೆ ಶ್ರುತಿ ಪ್ರಾಮಾಣ್ಯ ಕೂಡ ಭ್ರಾಂತವಾಗಲಿ. ಹಾಗಿದ್ದರೆ ಬ್ರಹ್ಮಜ್ಞಾನ ಬಂದ ಮೇಲೆ ಎಲ್ಲ ಸುಳ್ಳು ಅಂತ ಯಾವ ಸುಳ್ಳಾಯ್ತಾಗ? ಸುಳ್ಳಾಯ್ತು. ಅವ್ರ ಪ್ರಕಾರ ಆಗಬೇಕು, ಇಷ್ಟ ಇದೆ, ಬಟ್ ಆಗದ ಫಜಿತಿ ಆಗುತ್ತೆ. ಇದಾಗಿಬಿಟ್ಟು ಆತ್ಮಾನಂ, ಆತ್ಮ ಎಲ್ಲ ಹೋಯ್ತು. ಸತ್ವವಶಿ ವಾಕ್ಯನೂ ಇಲ್ಲ. ಆಗ ವಾಕ್ಯ ಇಲ್ಲ. ಯಾಕೆ? ಬಿಣ್ಣುವಾದ್ದಲ್ಲೇ ಹೋಗ್ಬಿಡ್ಬೇಕಾದ್ರೆ ಅದು ಎಲ್ಲರಿಗೂ ಬಾಧ ಬಂದೋಯ್ತು. ಯಾವ ಶ್ರುತಿಗೆ ನೀನು ಪ್ರಮಾಣ ಕೊಟ್ಟೆ ಆ ಶ್ರುತಿಯೇ ಬಾಧ ಬಂದ ಮೇಲೆ ಪ್ರಮಾಣನೇ ಹೋಯ್ತಲ್ಲ. ಈಗ ತಚ್ಚೇನ್ಮಾನಂ ಗೃಹೀತಂತೆ ಕಿಂ ದುಃಖಾನುಭವೇ ಭ್ರಮಃ. ಅದನ್ನು ಪ್ರಮಾಣ ಅಂತ ಒಪ್ಪೋದಾದರೆ ದುಃಖಾನುಭವ ಭ್ರಮ ಅಂತ ಯಾಕೆ ಒಪ್ತೀಯನೇ? ಯಾಕೆ ಒಪ್ಲಕ್ಕೇನು ಅಡ್ಡಿ ಇದೆ ನಿನಗೆ? ಏನು ಭ್ರಮೆ ಅಲ್ವೇ ಅಲ್ಲ. ನಚ ಬಾಧ ವಿಶೇಷೋಸ್ತಿ ಯದಬಾಧಿತಮೇವ ತತ್. ಬಾಧದಲ್ಲಿ ಏನು ವಿಶೇಷ ಇಲ್ಲ. ಬಾಧ ಅಂದರೆ ಬಾಧನೆ. ಇಲ್ಲಿ ಬಾಧ ಒಪ್ಪಿದರೆ ಏನು ಪ್ರಾಬ್ಲಮ್, ಅಲ್ಲಿ ಬಾಧ ಒಪ್ಪಿದ್ರೆ ಅದೇ ಪ್ರಾಬ್ಲಮ್ ಬರುತ್ತೆ. ಆದ್ದರಿಂದ ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳಿ ಮುಂದೆಲ್ಲ ಸಾಕ್ಷಿ ಪ್ರತ್ಯಕ್ಷದ ಬಗ್ಗೆ ಹೇಳ್ತಾರೆ. ನಾಳೆ ಅದು ಬಾಧೋಚ ಅನುಭೂತೇರ್ತೆ ಕಥಂ ನಿರ್ಣಯತೆ ಇತ್ಯಾದಿ ನಾಳೆ. ಓಂ